ವಿಜೇಂದ್ರ ಅವ್ರ ದಿವಾಳಿ ಆಗಿದೆ. ಫಸ್ಟ್ ಅವ್ರ ಏನ್ ದಿವಾಳಿತನ ಅವ್ರ ಪಾರ್ಟಿನಲ್ಲಿದೆ ಅದ್ರ ಬಗ್ಗೆ ಮಾತಾಡ್ಲಿ. ಕೇಂದ್ರದಿಂದ ಆಗ್ತಾ ಇರುವಂತ ಅನ್ಯಾಯ ಏನಿದೆ ನಮ್ಮ ರಾಜ್ಯಕ್ಕೆ ಅದ್ರ ಬಗ್ಗೆ ಮಾತಾಡ್ಲಿ. ಸುಮ್ನೆ ಪಾಪರ್ ಸರ್ಕಾರ, ಆ ಸರ್ಕಾರ, ಈ ಸರ್ಕಾರ ಅಂತ ಹೇಳ್ತಾ ಇದ್ರಲ್ಲ. ಇನ್ನೇನು ಮುಂದಿನ ಶನಿವಾರ ಬರ್ಲಿ, ಅವರಿಗೂ ಆಹ್ವಾನ ಮಾಡ್ತೀನಿ. ಕಲ್ಯಾಣ ಕರ್ನಾಟಕ ವತಿಯಿಂದ, ಬೋರ್ಡ್ ವತಿಯಿಂದ 1000 ಕೋಟಿ ರೂಪಾಯಿದು ಕಲ್ಯಾಣ ಪಥ ಉದ್ಘಾಟನೆ ಆಗ್ತಾ ಇದೆ. ಇನ್ನ 1 ತಿಂಗಳಾದ್ಮೇಲೆ ಪ್ರಗತಿ ಪದ 5000 ಕೋಟಿನಲ್ಲಿ ನಾವು ಅನುಷ್ಠಾನಕ್ಕೆ ತರ್ತಾ ಇದೀವಿ. ಬರ್ಲಿ, ಅವರು ಬರ್ಲಿ, ಅವ್ರ ಕಾನ್ಸ್ಟಿಟ್ಯೂನ್ಸಿಗೂ ಕೊಡ್ತಾ ಇದೀವಲ್ಲ ದುಡ್ಡು. ಸುಮ್ನೆ ಪಾಪರ್ ಆಗಿದೆ ಸರ್ಕಾರ ಏನಿದೆ, ಏನ್ ಅಂಕಿಅಂಶಗಳು ತೋರಿಸ್ಲಿ ಸರ್. ಅವರು ಸಾಲ ಮಾಡಿ ತುಪ್ಪ ತಿಂದಿರೋರು ಅವರು, ಅವ್ರ ಏನ ಸಾಲದ ಬಡ್ಡಿ ಕಟ್ತಾ ಇರೋದು ನಾವು. ನೋಡಿ, ನಾವಂತೂ ಅದನ್ನ ಖಂಡಿಸ್ತೀವಿ. ಬೆಳಗಾವಿ ಬಗ್ಗೆ ಯಾರು ಪುಂಡಾಟಿಕೆ ಮಾಡೋ ಅವಶ್ಯಕತೆ ಇಲ್ಲ. ಬಹಳ ಸ್ಪಷ್ಟವಾಗಿ ನಾವು ಸಂದೇಶ ಮಹಾರಾಷ್ಟ್ರದವರಿಗೂ ಹೇಳಿದ್ವಿ, ಕೇಂದ್ರ ಸರ್ಕಾರದವರಿಗೂ ಹೇಳಿದ್ವಿ. ಈಗ ಮಹಾರಾಷ್ಟ್ರದಲ್ಲಿ ಅವ್ರ ಸರ್ಕಾರ, ಬಿಜೆಪಿ ಅವ್ರ ಸರ್ಕಾರ ಇರೋದು, ಕೇಂದ್ರದಲ್ಲೂ ಅವ್ರದೇ ಸರ್ಕಾರ ಇರೋದು. ಡಬಲ್ ಇಂಜಿನ್ ಸರ್ಕಾರಗಳು ಮಾತಾಡ್ಕೊಂಡು ಹೇಳಿ ಹಿಂಗೆಲ್ಲ ಮಾಡಬಾರ್ದು ಅಂತ. ಯಾವುದು ಪುಂಡಾಟ ಮಾಡಿದವ್ರು ಎಲ್ಲ ಯಾರೇ ಇರ್ಬೋದ್ರಿ. ಕರ್ನಾಟಕದ ನೆಲ ಜಲ ವಿಚಾರ ಬಂದಾಗ ಅವೆಲ್ಲ ಏನೂ ಇಲ್ಲ. ನಮಗೆ ಕ್ಲಿಯರ್ ಮ್ಯಾಂಡೇಟು. ಜನರು ನಮ್ಮ ಗಡಿಯನ್ನ ಸಂರಕ್ಷಣೆ ಮಾಡಕ್ಕೆ ಕೊಟ್ಟಿದ್ದಾರೆ. ಕನ್ನಡಿಗರಿಗೆ ಉದ್ಧಾರ ಆಗ್ಬೇಕಂತ ಮಾಡಕ್ಕೆ ಕೊಟ್ಟಿರೋದು ನಮ್ಗೆ ಮ್ಯಾಂಡೇಟ್. ಈಗ ಮತ್ತೆ ಶಿವರಾತ್ರಿ ಬಂತು. ಆಳಂದಲ್ಲಿ ರಾಘವ ಚೈತನ್ಯ ಶಿವಲಿಂಗ ಪೂಜೆ ಸಲ್ಲಿಸಂತದ್ದು. ನೋಡಿ, ಕಾನೂನು ಎಲ್ಲರಿಗೂ ಅನ್ವಯಿಸ್ತದೆ. ಅದು ಯಾವರೇ ಇರ್ಲಿ, ಆಯ್ತಾ. ಈ ಬಾರಿ ಅನುಮತಿ ಏನಾದ್ರು ಕೊಡ್ತೀರಾ ಅಂತ? ನಾನಲ್ಲ, ಕೋರ್ಟ್ ಕೊಡ್ಬೇಕಲ್ಲ. ಕೋರ್ಟ್ ನಲ್ಲಿ ಇದೆ ಅಲ್ವಾ ಮ್ಯಾಟರ್. ನಾವ್ ಏನೇನ್ ಸಬ್ಮಿಟ್ ಮಾಡ್ಬೇಕು ಕೋರ್ಟಿಗೆ ಸಬ್ಮಿಟ್ ಮಾಡಿದೀವಿ. ಕೋರ್ಟ್ ಏನ್ ಹೇಳ್ತದೆ ಡೈರೆಕ್ಷನ್ ಹಿಂದೆನೂ ಪಾಲನೆ ಆಗಿದೆ, ಮುಂದೆನೂ ಪಾಲನೆ ಆಗುತ್ತೆ. ಆದ್ರೆ ಕಾನೂನನ್ನ ಕೈಗೆ ತಗೊಂಡು ಹೋದ್ರೆ ಅದರದ್ದು ಪ್ರತಿಫಲ ಇದೆ. ಹೌದು, ಅವ್ರಿಗೆ ಅಷ್ಟೇ ಇರೋದು. ಅವರೇ ತಾನೇ ಯಾವಾಗ್ಲೂ ನೋಡಿ, ಅವರೇ ಕಾನೂನು ಉಲ್ಲಂಘನೆ ಜಾಸ್ತಿ ಮಾಡ್ತಾ ಇರೋದಲ್ಲ. ಯಾರು ಕಾನೂನು ಉಲ್ಲಂಘನೆ ಮಾಡ್ತಾರೆ ಅವರಿಗೆ ತಾನೇ ಕಾನೂನು ಅನ್ವಯಿಸ್ತದೆ. ಇನ್ನೊಂದು ಉದ್ಯಾನವನದ ಬಗ್ಗೆ ಸ್ವಲ್ಪ. ಯಾವ ಉದ್ಯಾನವನ? 83/2 ಸರ್ವೆ ನಂಬರ್. ನೋಡಿ, ಲೀಗಲ್ ಆಗಿ ಮಾಡಿದ್ರು ಪ್ರಾಬ್ಲಮ್, ಇಲ್ಲಿಗಲ್ ಮಾಡಿದ್ರೆ ತಾನೇ ಸುದ್ದಿ ಆಗೋದು. ಇಲ್ಲಿಗಾಲಿಟಿ ಏನಿದೆ ಅದು ತೋರಿಸ್ಲಿ. ಬಿಜೆಪಿ ಅವ್ರು ಆಯ್ತಲ್ಲಪ್ಪ, ಈಗ ಎಷ್ಟು ಕೇಸ್ಗಳು ಆಯ್ತು. ಈಗ ನನ್ನ ರಾಜೀನಾಮೆ ಕೇಳಿ ಈಗ 4 ಸರಿ ಆಯ್ತೇನ್ರಿ ಬಿಜೆಪಿ ಅವರು? ಆಯ್ತಾ ಇಲ್ಲ? ಯಾಕೆ ವಿಜೇಂದ್ರ ಅವ್ರು ಯಾಕೆ ಬಂದಿಲ್ಲ ಕಲಬುರ್ಗಿ ಪ್ರೊಟೆಸ್ಟಿಗೆ? ಇಲ್ಲ, ನೀವ್ ನಂಬ್ತೀರಾ? ವಿಜೇಂದ್ರ ಅವ್ರು ಹೇಳ್ಬಿಡ್ಲಿ ಪ್ರಿಯಾಂಕರ್ಗೆ ಜೊತೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಂದು ಅಂತ. ಈಗ ವಿಜೇಂದ್ರ ಅವ್ರ ಬಗ್ಗೆ ಇರ್ಬೋದು, ಏನೇ ಫ್ಯಾಕ್ಟ್ ಇಸ್ ಫ್ಯಾಕ್ಟ್. ಅವ್ರ ಅಫಿಡವಿಟ್ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಯಡಿಯೂರಪ್ಪ ಅವ್ರ ಪಾಕ್ಸ್ಕೋ ವಿಚಾರ ಬಗ್ಗೆ ಯಾರು ರೇಸ್ ಮಾಡಿದ್ರಿ? ಇದು ಅಡ್ಜಸ್ಟ್ಮೆಂಟ್ ಅಂತಾರ? ಇರ್ಬೋದು, ಯಾರಿಗೆ ಗೊತ್ತು, ನನಗೇನ್ ಕೇಳ್ತೀರಾ? ಯಾರೇ ನೋಡಿ, ಬಿಜೆಪಿ ಕೇಳಿ. ನೋಡಿ, ಬಿಜೆಪಿ ಅವರೇ ಅವರು ಅಸಮರ್ಥರು. ಅವ್ರ ನಾಯಕತ್ವದಲ್ಲಿ ಬಿಜೆಪಿ ಉಳಿಯಲ್ಲ. ಯಡಿಯೂರಪ್ಪ ಅವ್ರು ಯಾವ ಸ್ಟೇಜು ಹತ್ತಬಾರ್ದು ಅಂತ ಬಿಜೆಪಿ ಅವ್ರು ಹೇಳಿದ್ದು. ಬಿಜೆಪಿ ಅವ್ರ ಪ್ರಶ್ನೆಗೂ ನಾನೇ ಉತ್ತರ ಕೊಡ್ಬೇಕಂದ್ರೆ ಹೆಂಗೆ ಸರ್? ನಂದು ಕೇಳಿ ನಾನು ಹೇಳ್ಬಹುದು.